ಒಂದು ನಿಮಿಷ ಎಲ್ಲ ಕುಂತೀರಿ, ಊಟ ತೊಗೊಂಬರ್ತೀನಿ. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕ್ ರೈಡರ್. ಇವತ್ತು ಕೊಪ್ಪಳಕ್ಕೆ ಹೊಂಟಿದ್ದೆ. ಕೊಪ್ಪಳಕ್ಕೆ ಹೋಗೋ ಕಾರಣ ಗಂಗಾವತಿಯಿಂದ ಒಬ್ರು ಬ್ರದರ್ ಬಂದಿದ್ರು, ಮೀಟ್ ಆಗ್ಬೇಕಂತೇಳಿ ಹೊರಟಿದ್ದೆ. ಹಾಗೆ ಹೋಗ್ಬೇಕಾದ್ರೆ ಬೈಕಲ್ಲಿ ಪೆಟ್ರೋಲ್ ಇದ್ದಿಲ್ಲ. ಪೆಟ್ರೋಲ್ ಹಾಕ್ಸ್ಬೇಕಂತ ಬಂಕಲ್ಲಿ ಹೋಗಿ ಪೆಟ್ರೋಲ್ ಹಾಕೊಂಡೆ. ಪೆಟ್ರೋಲ್ ಹಾಕೊಂಡು ಸೀದಾ ಹೊರಟೆ ಕೊಪ್ಪಳ ಕಡೆ. ಹಾಗೆ ಕೊಪ್ಪಳಕ್ಕೆ ಬಂದೆ. ಕೊಪ್ಪಳಕ್ಕೆ ಬಂದರೆ ಗನ್ ಸರ್ಕಲಲ್ಲಿ ಯಾವುದೋ ಸ್ಟ್ರೈಕ್ ಅಂತ ಗಾಡಿನೇ ಬಿಡ್ತಿಲ್ಲ. ಹೆಂಗೋ ಮುಂದೆ ಬಂದು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಮೇಲಿದ್ದೀನಿ ಬಾ ಅಂತ ಹೇಳಿದ್ರು. ಮೇಲೆ ಹೋದೆ. ಮೇಲೆ ಆಲ್ರೆಡಿ ಅವರೆಲ್ಲ ಟೀ ಕುಡಿತಾ ಇದ್ರು. ಮತ್ತು ನಾನು ಹೋದೆ, ನನಗೊಂದು ಟೀ ಹೇಳಿದರು, ಕುಡಿದೆ. ಆಮೇಲೆ ಕ್ಯಾಮ್ರಾ ತೊಗೊಂಬಂದಿದ್ರು. ಕ್ಯಾಮ್ರಾ ಸೆಟ್ಟಿಂಗ್ ಎಲ್ಲ ತೋರಿಸಿದ್ರು. ಕ್ಯಾಮ್ರಾ ನೋಡಿಕೊಂಡು ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಓಕೆ ಹುಷಾರು ಹೋಗಿ ಬನ್ನಿ ಅಂತ ಹೇಳಿದೆ. ಅವ್ರನ್ನ ಊರಿಗೆ ಕಳಿಸಿ ನಾನು ನಮ್ಮ ಮನೆ ಕಡೆ ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಗಾಡಿ ಸ್ಟಾರ್ಟ್ ಮಾಡಿ ಸೀದಾ ನಾವು ಹೊರಟೆ ನಮ್ಮೂರ ಕಡೆ ಹೋಗ್ಬೇಕಾದ್ರೆ ರೋಡ್ ಪಕ್ಕ ಯಾರೋ ಮಲಗಿದ್ರು. ಅವ್ರನ್ನ ಯಾರು ನೀವು, ಯಾವ ಊರು, ಇಲ್ಲಿ ಯಾಕೆ ಮಲಗಿದ್ದೀರಾ ಅಂತ ಕೇಳಿದರೆ ಅವ್ರೇನು ಮಾತಾಡಲೇ ಇಲ್ಲ. ಮತ್ತು ಊಟನಾದರೂ ಮಾಡ್ತೀರಾ ಅಂತ ಕೇಳಿದರೆ ಅವ್ರೇನು ಮಾತಾಡಲೇ ಇಲ್ಲ. ಊಟ ತೊಗೊಂಬರ್ತೀನಿ, ಮಾಡ್ತೀರಾ? ಒಂದು ನಿಮಿಷ ಎಲ್ಲ ಕುಂತೀರಿ, ಊಟ ತೊಗೊಂಬರ್ತೀನಿ ಅಂತ ಹೇಳಿ ಅಲ್ಲೇ ಬಾಜು ಹೋಟೆಲ್ ಇತ್ತು. ಹೋಟೆಲ್ಗೆ ಹೋಗಿ ಊಟ ತೊಗೊಂಡೆ. ನಾವು ಊಟ ತೊಗೊಂಡು ಹೋಗೋಷ್ಟರಲ್ಲಿ ಅವ್ರು ಎಲ್ಲಾದರೂ ಹೋಗಿಬಿಡ್ತಾರೇನೋ ಅನ್ಕೊಂಡೆ. ಇಲ್ಲ, ಅವ್ರು ಅಲ್ಲೇ ಇದ್ರು. ಊಟ ಮಾಡಿ ರೋಡ್ ಬಿಟ್ಟು ಸೈಡ್ ಮಲಗಿ. ಅವರಿಗೆ ನಮ್ಮ ಭಾಷೆ ಬರಲ್ಲ, ನನಗೆ ಅವ್ರ ಭಾಷೆ ಬರಲ್ಲ. ಆದರೂ ಏನೋ ಒಂದು ಮಾಡಿ ಅವ್ರಿಗೆ ಊಟ ಕೊಟ್ಟು ಬಂದೆ. ಹಾಗೆ ನಾನು ವಿಡಿಯೋ ಮಾಡಿರೋದು ಯಾವ ಲೈಕಿಗೋಸ್ಕರ, ಫಾಲೋವರ್ಸ್ಗೋಸ್ಕರ ಮಾಡಿಲ್ಲ. ಯಾಕೆ ಮಾಡಿನಪ್ಪ ಅಂದರೆ, ನಿಮ್ಗೆ ಯಾರಾದರೂ ಈ ಥರ ಕಂಡ್ರೆ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೆ. ಇದರಲ್ಲಿ ಏನಾದರೂ ತಪ್ಪಾಗಿದೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಕ್ಷಮೆ.